ನೋಡಿ ಈ ಥರ ಚಿನ್ನಾಭರಣ ಅಪ್ರೈಸರ್ನ ಕರೆಸಿ ದೇವಸ್ಥಾನದಲ್ಲೇ ನಾವು ಚೆಕ್ ಮಾಡಿಸೋದು. ಇಲ್ಲೇ ಅಪ್ರೈಸರ್ನ ಕರೆಸಿ ಚೆಕ್ ಮಾಡೋದು. ಏನೇನು ದೇವಸ್ಥಾನದ ಇದೆಯೋ ಇಲ್ಲೇ ಚೆಕ್ ಮಾಡಿಸೋದು. ಇದನ್ನ ಹೊರಗಡೆ ತಗೊಂಡೋಗಂಗಿಲ್ಲ. ದೇವಸ್ಥಾನದ ಏನು ಒಡವೆ ಇದೆಯೋ ಯಾವುದು ಹೊರಗಡೆ ತಗೊಂಡೋಗಿಲ್ಲ. ಇಲ್ಲೇ ಚೆಕ್ ಮಾಡಬೇಕು. ಪ್ರತಿಯೊಂದು ಎಷ್ಟು ಟಚ್ ಇದೆ ನೋಡಿ. ಪೊಲೀಸ್ ಅವ್ರನ್ನ ಇಟ್ಕೋಬೇಕು. ನಾವು ಸ್ಥಳೀಯ ಪೊಲೀಸ್ ಅವ್ರನ್ನ ಇಟ್ಕೋಬೇಕು, ಇಒನ ಇಟ್ಕೋಬೇಕು, ಎಸಿನ ಇಟ್ಕೋಬೇಕು, ಅಪ್ರೈಸರ್ನ ಇಟ್ಕೋಬೇಕು. ದೇವಸ್ಥಾನದ ಏನೇ ಇದಿದ್ರು ಎಲ್ಲರನ್ನೂ ಇಟ್ಕೊಂಡು ನಾವು ಮಾಡಬೇಕು. ದೇವಸ್ಥಾನದಿಂದ ಹೊರಗಡೆ ತಗೊಂಡೋಗಂಗಿಲ್ಲ. ಅದು 10 ಗ್ರಾಮ್ ಆಗಲಿ 2 ಗ್ರಾಮ್ ಆಗಲಿ ಗ್ರಾಮ್ ಲೆಕ್ಕ ಬರಲ್ಲ. ಇಲ್ಲಿಂದ ಯಾವುದು ಹೊರಗಡೆ ಒಡವೆ ತಗೊಂಡೋಗಂಗಿಲ್ಲ. ನಾವು ಚೆಕ್ ಮಾಡ್ಬೇಕಂದ್ರೆ ಎಲ್ಲರನ್ನೂ ಪೊಲೀಸವ್ರಿಗೂ ಮೆಸೇಜ್ ಕೊಡಬೇಕು. ನಾನು ಮಾಡಿಸಿರೋದು ನೋಡಿ ಎಲ್ಲ ಪ್ರತಿಯೊಂದು. ಅಪ್ರೈಸರ್ ಇಲ್ಲೇ ಬರ್ತಾರೆ. ಮುಜರಾಯಿ ಅವರು ಅಪ್ರೈಸರ್ ಬರಲ್ವಾ? ಅವತ್ತು ಇದ್ದಾರೆ. ಚಿನ್ನ ಚೆಕ್ ಮಾಡೋರು ಉಂಡಿ ಎಣಿಸಿದ ದಿವಸನೂ ಇದ್ದಾರೆ. ಆದ್ರೆ ಅವರು ಇನ್ನು ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿನ್ನ ಕಳವು ಆರೋಪದ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ದೀನಿ ನಾನು. ಸಂಬಂಧಪಟ್ಟವರ ಮೇಲೆ ಕ್ರಮ ಆಗತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಚಿನ್ನ ಕಳವು ಮತ್ತು ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಿಸಿ ಮುಜರಾಯಿ ಸಚಿವರು, ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ. ಅದು ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಗೆ ಒಂದು ಇದನ್ನು ಹಾಕಿದ್ರು. ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ. ಆ ನೆಕ್ಲೆಸ್ಸು ಎಲ್ಲೋ ಮಿಸ್ ಆಗಿತ್ತು, ಮತ್ತು ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂಥೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ, ಆ ಚೈನ್ ಹೇಗೆ, ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು, ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿಸಿದ್ರು ಯಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದೆ. ಅದು ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟಿಗೆ ಒಂದು ಇದನ್ನು ಹಾಕಿದ್ರು. ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ. ಆ ನೆಕ್ಲೆಸ್ಸು ಎಲ್ಲೋ ಮಿಸ್ ಆಗಿತ್ತು, ಮತ್ತು ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂಥೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ, ಆ ಚೈನ್ ಹೇಗೆ, ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು, ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.